ಮೇಡಮ್ ಹೆಂಗಿದೆ ನಮ್ ಹೊಸ ಹೇರ್ ಸ್ಟೈಲ್? ಅಯ್ಯೋ ನೀನ್ ಬಿಡು ತಾಯಿ, ಸ್ವೀಟ್ 16 ಅಮ್ಮ. ವಯಸ್ಸು 16, ಮನಸ್ಸು ಕುಚ್ಚುಕೂಡಿ. ಸ್ಪಷ್ಟವಾಗಿ ಕನ್ನಡ ಮಾತನಾಡುತ್ತಿದ್ದ ಅಚ್ಚ ಕನ್ನಡದ ಸ್ವಚ್ಛ ಧ್ವನಿಯಾಗಿದ್ದ ಖ್ಯಾತ ನಿರೂಪಕಿ, ನಟಿ, ಮಜಾ ಟಾಕೀಸ್ನ ವರಲಕ್ಷ್ಮಿ ಖ್ಯಾತಿ ಅಪರ್ಣಾ ವಸ್ತಾರೆ ಶ್ವಾಸಕೋಶ ಕ್ಯಾನ್ಸರ್ನಿಂದ ಸದ್ಯ ಕೊನೆಯುಸಿರೆಳೆದಿದ್ದಾರೆ. 1984ರಲ್ಲಿ ತೆರೆ ಕಂಡ ಪುಟ್ಟಣ್ಣ ಕಣಗಾಲ್ ಅವರ ಮಸಣದ ಹೂವು ಅಪರ್ಣಾ ಅವರ ಮೊದಲ ಚಿತ್ರ. ಇದಾದ ಬಳಿಕ ನಮ್ಮೂರ ರಾಜ, ಇನ್ಸ್ಪೆಕ್ಟರ್ ವಿಕ್ರಮ್, ಸಂಗ್ರಾಮ, ಒಂಟಿ ಸಲಗ, ಒಂದಾಗಿ ಬಾಳು ಸೇರಿದಂತೆ ಹಲವು ಚಿತ್ರಗಳಲ್ಲಿ ಅಭಿನಯಿಸಿದ ಅಪರ್ಣಾ ಟಿವಿ ಪರದೆಗಳಿಂದಾಗಿ ಹೆಚ್ಚು ಮನೆ ಮಾತಾಗಿದ್ರು. ಕಿರುತೆರೆಯಲ್ಲಿ ಅಪರ್ಣಾ ಮೂಡಲಮನೆ, ಮುಕ್ತ ಸೇರಿದಂತೆ ಮುಂತಾದ ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದಾರೆ. 90ರ ದಶಕದಲ್ಲಿ ಚಂದನ ವಾಹಿನಿಯಲ್ಲಿ ಮೂಡಿಬಂದ ಹಲವು ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿದ್ದ ಅಪರ್ಣಾ ಭಾರತ ಸರ್ಕಾರದ ವಿವಿಧ ಭಾರತಿಯಲ್ಲೂ ಸಹ ರೇಡಿಯೋ ಜಾಕಿಯಾಗಿ ಕಾರ್ಯನಿರ್ವಹಿಸಿದ್ದರು. ಸತತ 8 ಗಂಟೆಗಳ ಕಾಲ ನಿರೂಪಣೆ ಮಾಡಿದ ಖ್ಯಾತಿ ಇವರಿಗೆ ಸಲ್ಲಬೇಕು. ಹೌದು, ಅಪರ್ಣಾ ಅವರು 1998ರಲ್ಲಿ ನಡೆದ ದೀಪಾವಳಿ ಕಾರ್ಯಕ್ರಮವೊಂದರಲ್ಲಿ ಸತತ 8 ಗಂಟೆಗಳ ಕಾಲ ನಿರೂಪಣೆ ಮಾಡಿ ದಾಖಲೆ ಬರೆದಿದ್ದಾರೆ. 2013ರಲ್ಲಿ ಬಿಗ್ ಬಾಸ್ ಕನ್ನಡದ ಮೊದಲ ಸೀಸನ್ನಲ್ಲಿ ಭಾಗವಹಿಸಿದ ಅಪರ್ಣಾ 2014ರಲ್ಲಿ ಬೆಂಗಳೂರಿನ ನಮ್ಮ ಮೆಟ್ರೋದಲ್ಲಿ ಘೋಷಣೆಯಾಗುವ ಪ್ರಯಾಣಿಕರು ಹತ್ತುವ ಮತ್ತು ಇಳಿಯುವ ಸೂಚನೆಗೆ ಧ್ವನಿ ನೀಡಿದ್ದರು. 2015ರಲ್ಲಿ ಸೃಜನ್ ಲೋಕೇಶ್ ನೇತೃತ್ವದಲ್ಲಿ ಆರಂಭವಾದ ಮಜಾ ಟಾಕೀಸ್ ಕಾರ್ಯಕ್ರಮದಲ್ಲಿ ವರಲಕ್ಷ್ಮಿ ಪಾತ್ರದ ಮೂಲಕ ನಿರಳಗಳವಾಗಿ ಕನ್ನಡ ಮಾತನಾಡುವುದಷ್ಟೇ ಅಲ್ಲ, ತಮ್ಮ ಸ್ವಚ್ಛಂದ ಮಾತಿನ ಮೂಲಕ, ಕಾಮಿಡಿ ಅಭಿನಯದ ಮೂಲಕ ಎಲ್ಲರ ಹೊಟ್ಟೆ ಹುಣ್ಣಾಗಿಸುವಷ್ಟು ನಗಿಸಬಲ್ಲರು ಎಂಬುದನ್ನು ಸಹ ಸಾಬೀತುಪಡಿಸಿದರು. ಆದಾಗ್ಯೂ ಕೂಡ ಅಪರ್ಣಾ ಅವರು ಕಂಡಿದ್ದ ಕನಸೊಂದು ಕನಸಾಗಿಯೇ ಉಳಿದಿರುವುದು ನೋವಿನ ಸಂಗತಿ. ಹೌದು, ಈಡೇರಲೇ ಇಲ್ಲ ಅಪರ್ಣಾ ಕೊನೆ ಕನಸು. ನಿರೂಪಣೆ, ನಟನೆಯಲ್ಲಿ ಖ್ಯಾತಿ ಗಳಿಸಿದ ಅಪರ್ಣಾ ಮನಸ್ಸಿನಲ್ಲಿ ಅದೊಂದು ಆಸೆ ಇತ್ತು. ನಿರೂಪಣೆ ಹಾಗೂ ರೇಡಿಯೋ ಬಗ್ಗೆ ತೀವ್ರ ಆಸಕ್ತಿ ಹೊಂದಿದ ಅಪರ್ಣಾಗೆ ನಿರೂಪಣಾ ಶಾಲೆ ಒಂದನ್ನು ತೆರೆಯುವ ಆಸೆ ಇತ್ತು. ಆ ಶಾಲೆಯ ಮೂಲಕ ಮುಂದಿನ ಪೀಳಿಗೆಗೆ ತಮ್ಮ ಜ್ಞಾನವನ್ನು ಹಂಚಿಕೊಳ್ಳಬೇಕಾಗಿದ್ದ ಅಪರ್ಣಾ ಕನಸು ಕೊನೆಗೂ ಕನಸಾಗಿಯೇ ಉಳಿದು ಬಿಟ್ಟಿದೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.